MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕಬ್ಬು ಬೆಳೆಗಾರರ ಕಿಚ್ಚನ್ನ ರಾಜ್ಯ ಸರ್ಕಾರ ತಣಿಸುತ್ತಾ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಇಂದು ಸಿಎಂ ಸಿದ್ದರಾಮಯ್ಯರ ಹೈ ವೋಲ್ಟೇಜ್ ಸಭೆ ಇವತ್ತು ನಡೆಸ್ತಾ ಇದ್ದಾರೆ. ಕಬ್ಬು ಬೆಳೆಗಾರರ ಕಿಚ್ಚನ್ನ ರಾಜ್ಯ ಸರ್ಕಾರ ತಣಿಸುತ್ತಾ? ಹಾಗಾದ್ರೆ ರೈತ ಮುಖಂಡರು, ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಇವತ್ತು ಸಭೆಯನ್ನ ನಿಗದಿಪಡಿಸಲಾಗಿದೆ. 11 ಗಂಟೆ ಸರಿಸುಮಾರಿಗೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಇವತ್ತು ಸಭೆಯನ್ನ ನಡೆಸಲಾಗುತ್ತೆ. ಮಧ್ಯಾಹ್ನ 12ರಿಂದ 1 ಗಂಟೆವರೆಗೆ ರೈತ ಮುಖಂಡರ ಜೊತೆ ಸಭೆಯನ್ನ ಫಿಕ್ಸ್ ಮಾಡಿದ್ದು, ಕಬ್ಬಿಗೆ ಬೆಂಬಲ ಬೆಲೆ ಕುರಿತು ಮಹತ್ವದ ನಿರ್ಣಯ ಕೈಗೊಳ್ಳುವಂತ ಸಾಧ್ಯತೆ ದಟ್ಟವಾಗಿದೆ. ಅಂದ್ರೆ ಪ್ರತಿ ಟನ್ಗೆ 3,500 ರೂಪಾಯಿ ಕೊಡಬೇಕು ಅಂತ ರೈತರಿಗಾಗಲೇ ಪಟ್ಟಿಡಿದಿದ್ದಾರೆ. ಹಾಗಾಗಿ 3,500 ರೂಪಾಯಿಯನ್ನ ನಿಗದಿಪಡಿಸುತ್ತಾ ರಾಜ್ಯ ಸರ್ಕಾರ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಕರೆಯಲಾಗಿದೆ. ಇನ್ನು ರಾಜ್ಯ ಸರ್ಕಾರ ಇವತ್ತು 3,500 ರೂಪಾಯಿಗೆ ಏನಾದರೂ ಒಪ್ಕೊಳ್ಳುತ್ತಾ ಅಥವಾ ನೆಗೋಷಿಯೇಟ್ ಏನಾದರೂ ಮಾಡುತ್ತಾ ರೈತರನ್ನ ಯಾವ ರೀತಿ ಸಮಾಧಾನ ಪಡಿಸುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಯಾಕಂದ್ರೆ ಇವತ್ತು ದೊಡ್ಡ ಮಟ್ಟದಲ್ಲಿ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ಕೂಡ ಮಾಡಬೇಕಾಗಿತ್ತು ರೈತರು. ಆದರೆ ಅದಕ್ಕೆ ತಾತ್ಕಾಲಿಕ ಬ್ರೇಕ್ ಅನ್ನು ಹೂಡಿದ್ದಾರೆ. ಸರ್ಕಾರದ ಮೇಲೆ ಭರವಸೆ ಇದೆ ಅನ್ನುವಂತಹ ನಿರೀಕ್ಷೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಆ ನಿರೀಕ್ಷೆಗಳನ್ನ ಹುಸಿ ಮಾಡದೇ ಇರಲಿ ಅನ್ನೋದೇ ನಮ್ಮ ಆಶಯ. ಇನ್ನು ಸಿಎಂ ಕರೆದಿರುವಂತಹ ಸಭೆಯನ್ನ ಬಹಿಷ್ಕರಿಸಿದ್ದಾರೆ. ಮುಖಂಡರು ಹಾಗೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ಮಾಡಿ ನಿರ್ಧರಿಸಿ ನಮ್ಮ ಬೇಡಿಕೆ ಈಡೇರದೆ ಹೋದ್ರೆ ಮಾತ್ರ ಮಾತುಕತೆ ಅಂತ ರೈತರು ಹೇಳ್ತಿದ್ದಾರೆ. ಸಂಜೆ 7 ಗಂಟೆವರೆಗೂ ಕೂಡ ಡೆಡ್ಲೈನ್ ಅನ್ನ ರೈತರು ಕೊಟ್ಟಿದ್ದಾರೆ. ಸರ್ಕಾರದ ಮನವಿ ಮೇರೆಗೆ ಇವತ್ತು ಹೆದ್ದಾರಿ ಬಂದ್ ಅನ್ನ ಮುಂದೂಡಿಕೆ ಮಾಡಿಕೊಂಡಿದ್ದಾರೆ. ಕರೆ ನೀಡಿದಂತಹ ಬೆಳಗಾವಿ ಬಂದ್ಗೂ ಇವತ್ತು ಬ್ರೇಕ್ ಅನ್ನ ಹಾಕಲಾಗಿದೆ. ಸರ್ಕಾರದ ನಿರ್ಣಯವನ್ನ ಆಧರಿಸಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ರೈತ ಮುಖಂಡರು ಈಗಾಗಲೇ ನಿರ್ಧಾರವನ್ನ ಮಾಡಿದ್ದಾರೆ. ರೈತರೊಟ್ಟಿಗೆ ಮಾತುಕತೆ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಕರೆದಿದ್ರು. ಆದರೆ ಅದನ್ನ ತಿರಸ್ಕಾರ ಮಾಡಿದ್ದಾರೆ ರೈತರು. ಮೊದಲಿಗೆ ನೀವೇನೇನು ಮಾತನಾಡ್ಕೊಳ್ಳಿ, ಏನೇನು ನಿರ್ಧಾರಗಳನ್ನ ತೆಗೆದುಕೊಳ್ಳಿ, ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆಯನ್ನ ಮಾಡಿ ನಿರ್ಧರಿಸಿ ನಮ್ಮ ಬೇಡಿಕೆ ಈಡೇರದೆ ಹೋದ್ರೆ ಮಾತ್ರ ನಮ್ಮ ಜೊತೆ ಮಾತುಕತೆ ಅಂತ ರೈತರು ಹೇಳ್ತಾ ಇದ್ದಾರೆ. ಸಂಜೆ ಇವತ್ತು 7 ಗಂಟೆವರೆಗೂ ಕೂಡ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ ರೈತರು. ಸರ್ಕಾರದ ಮನವಿ ಮೇರೆಗೆ ಇವತ್ತು ಹೆದ್ದಾರಿ ಬಂದ್ ಮುಂದೂಡಿಕೆ ಕೂಡ ಮಾಡಲಾಗಿದೆ. ಕರೆ ನೀಡಿದಂತಹ ಬೆಳಗಾವಿ ಬಂದ್ಗೂ ಬ್ರೇಕ್ ಅನ್ನು ಹಾಕಿದ್ದಾರೆ. ಸರ್ಕಾರದ ನಿರ್ಣಯವನ್ನು ಆಧರಿಸಿ ಮುಂದಿನ ನಿರ್ಧಾರವನ್ನು ಕೈಗೊಳ್ತೇವೆ ಅಂತ ರೈತರು ಹೇಳ್ತಾ ಇದ್ದಾರೆ. ಕಬ್ಬು ಬೆಳೆಗಾರರ ಕಿಚ್ಚನ್ನ ರಾಜ್ಯ ಸರ್ಕಾರ ಇವತ್ತು ತಣಿಸುತ್ತಾ? ಮೋದಿ ಅಂಗಳವನ್ನ ತಲುಪಿದೆ ಕಬ್ಬು ಬೆಳೆಗಾರರ ಹೋರಾಟ. ಪ್ರಧಾನಿ ನರೇಂದ್ರ ಮೋದಿಗೆ ಸಿದ್ದರಾಮಯ್ಯ ಪತ್ರವನ್ನು ಬರೆದಿದ್ದಾರೆ. ರೈತರ ಸಮಸ್ಯೆ ಬಗ್ಗೆ ಚರ್ಚಿಸುವುದಕ್ಕೆ ಸಮಯವನ್ನ ಕೋರಿ ಪತ್ರವನ್ನ ಬರೆಯಲಾಗಿದೆ. ಕಬ್ಬು ಬೆಳೆಗಾರರ ಬಗ್ಗೆ ಪ್ರತಿಭಟನೆ ಕುರಿತು ಪತ್ರದಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ. ಮೋದಿ ಅಂಗಳವನ್ನ ತಲುಪಿದೆ ಈಗ ಕಬ್ಬು ಬೆಳೆಗಾರರ ಹೋರಾಟ. ರಾಜ್ಯದಿಂದ ಸಿಎಂ ಸಿದ್ದರಾಮಯ್ಯನವರು ಈಗ ಪ್ರಧಾನಿ ನರೇಂದ್ರ ಮೋದಿಗೆ ನೇರವಾಗಿ ಪತ್ರವನ್ನು ಬರೆದಿದ್ದಾರೆ. ರೈತರ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ, ಪ್ರತಿಭಟನೆಗಳಾಗ್ತಾ ಇದೆ, ರಸ್ತೆಗಿಳಿದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಬಳಿ ಸಮಯವನ್ನ ಕೋರಿ ಪತ್ರವನ್ನ ಬರೆದಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.